ಕಾನ್ಸೆಪ್ಟ್ ತೆಗಿಬೇಕು ಅನ್ನುವ ಚರ್ಚೆ ಒಂದಷ್ಟು ಇದರಲ್ಲಿ ನಡೀತಿದೆ. ಸೊ ಎಲ್ಲ ಒಂದ್ ಕಡೆ ಈ ಗೊಂದಲಗಳೆಲ್ಲವೂ ಸಹ ಬಗೆಹರಿದ್ರೆ ರಿಸರ್ವೇಶನ್ ಅಂತ ತೆಗೆದು ಬಿಟ್ರೆ ಎಲ್ಲ ಒಂದ್ ಕಡೆ ನಿಮಗೆ ಬಾಧಿತರಾಗ್ತೀವಿ ಅಥವಾ ಹಿಂದುಳಿದ ವರ್ಗದವರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಸೊ ರಿಸರ್ವೇಶನ್ ತೆಗೆದ್ರೆ ಈ ಆರ್ಥಿಕ ಸ್ಥಿತಿಗತಿಗೆ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೆ ರಿಸರ್ವೇಶನ್ ಬೇಕಾದ್ರೆ ಇಟ್ಕೊಳ್ಳಿ, ಈ ಕಾಮಗಾರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಲ್ಲ ಯಾಕೆ ತಗೊಂಡು ರಿಸರ್ವೇಶನ್ ತುರುಕ್ತೀರಿ ಅನ್ನುವ ಚರ್ಚೆಯು ಸಹಜವಾಗಿ ಇದೆ ಅಂತ. ಸರಿಗ ಇಲ್ಲಿ ಕಾಂಟ್ರಾಕ್ಟರ್ ವಿಚಾರದಲ್ಲಿ ಪ್ರಾತಿನಿಧ್ಯ ಇಲ್ಲ. ಎಲ್ಲಿ ಪ್ರಾತಿನಿಧ್ಯ ಇಲ್ಲವೋ ಅಲ್ಲಿ ಪ್ರಾತಿನಿಧ್ಯ ಕೊಡೋದು ಸಂವಿಧಾನದ ಆಶಯ. ಅದು ತಪ್ಪೇನಿದೆ ನೋಡಿ. ಈಗ ನೀವು ಕಾಮಗಾರಿ ಅನ್ನುವಂಥದ್ದು ಸರ್, ಆ ಗುತ್ತಿಗೆದಾರ ಎಷ್ಟು ಎಫೆಕ್ಟಿವ್ ಆಗಿ ಕಾಮಗಾರಿ ಮಾಡ್ತಾನೆ, ಎಷ್ಟು ಸಕ್ಸಸ್ಫುಲ್ ಆಗಿ ಮಾಡ್ತಾನೆ, ಮತ್ತು ಕಾಮಗಾರಿ ಎಷ್ಟು ಕ್ಲೀನ್ ಆಗಿ ಮಾಡಿ ಮುಗಿಸ್ತಾನೆ ಅನ್ನೋದ್ರ ಮೇಲೆ ನೀವು ನಿರ್ಧಾರ ಮಾಡ್ತೀರೋ ಅಥವಾ ಸಮುದಾಯದವನ್ನ ತಗೊಂಬಂದು ಅಲ್ಲಿ ಅದನ್ನೇ ಮೇನ್ ಮಾನದಂಡವಾಗಿ ಇಟ್ಕೊಂಡು ನೀವು ಗುತ್ತಿಗೆಯನ್ನು ಕೊಡ್ತೀರೋ ಅನ್ನುವಂಥ ಒಂದು ಚರ್ಚೆ ಇದೆ. ಇಲ್ಲ ಈಗ ಪ್ರಾತಿನಿಧ್ಯ ಅಷ್ಟೇ ನೋಡಿ. ಈಗ ಕಳಪೆ ಕಾಮಗಾರಿ ಮಾಡುವಂತ KRL ಸಂಸ್ಥೆ, ನಿರ್ಮಿತಿ ಕೇಂದ್ರ ಸಂಸ್ಥೆಗಳಿಗೆ ಸರ್ಕಾರಗಳೇ ಮಾನ್ಯ ಶಾಸಕರುಗಳಿಗೆ ಅವರೇ ಶಿಫಾರಸು ಮಾಡಿ ಆ ಸಂಸ್ಥೆಗಳಿಗೆ ಕಾಮಗಾರಿಗಳನ್ನ ಕೊಡಿ ಅಂತಾರೆ. ಪರಿಶಿಷ್ಟ ಜಾತಿ ಮತ್ತು ವರ್ಗದ ಗುತ್ತಿಗೆದಾರರಿಗೆ ಮೀಸಲಾತಿ ಕೊಟ್ಟಾಗಿಂದ ಎಲ್ಲೂ ಕೂಡ ಒಂದೇ ಒಂದು ಕಳಪೆ ಕಾಮಗಾರಿ ಅನ್ನೋ ಪ್ರಶ್ನೆನೇ ಇಲ್ಲ. ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅಚ್ಚುಕಟ್ಟಾಗಿ ಏನು ಸಮಯ ಕಾಲಾವಧಿ ಇದೆ ಅದರೊಳಗಡೆ ಮುಗಿಸಿದ್ದಾರೆ. ಆಮೇಲೆ ಇದೊಂದು ಅನುಮಾನ ಪರಿಶಿಷ್ಟರಲ್ಲಿ ಇದೆ. ಭಾರತೀಯ ಜನತಾ ಪಕ್ಷ ಮೀಸಲಾತಿಯನ್ನೇ ತೆಗಿಬೇಕು ಅಂತ ತಾವೇನ್ ಏನ್ ಹೇಳ್ತಾ ಇದ್ರೆ ಅದೊಂದು ಇದೆ. ಪರಿಶಿಷ್ಟರಲ್ಲೂ ಕೂಡ ಅದು ಗೊತ್ತಿದೆ. ಕಲ್ಪಿತ ಸುಳ್ಳು, ಹಾಗಾದ್ರೆ ರಾಹುಲ್ ಗಾಂಧಿ ಗೊತ್ತಿರೋದು ಬಿಡ್ರಿ, ನಮಗೆ ಗೊತ್ತಿದೆ. ನಿಮ್ಮ ವರ್ಣಾಶ್ರಮ ಗೊತ್ತಿದೆ ನಮಗೆ. ರಾಹುಲ್ ಗಾಂಧಿ ಹೇಳಿದ್ರು, ಬಿಜೆಪಿ ಅವರು ಹೇಳಿದ್ರು, ಯಾವ ಕಾರಣಕ್ಕೋಸ್ಕರ ಸಿಡಿದ್ರು ಬಾಬಾ ಸಾಹೇಬ್ರು ಅನ್ನೋದು ಗೊತ್ತಿದೆ. ಈಗ ನೋಡಿ ಸರ್, ಇಲ್ಲ ಅಲ್ವಾ, ವಕ್ತಾರರು ಅದು ನಮ್ಮ ಪಕ್ಷದ ಸಿದ್ಧಾಂತ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾದ್ರೆ ಈಗ ಮೀಸಲಾತಿ ಮಿತಿಯನ್ನ ಕೇಂದ್ರ ಸರ್ಕಾರದಲ್ಲಿ ಜಾರಿಗೆ ತರಬೇಕು ಅಂತ ಹೇಳಿ ಶಿಫಾರಸು ಮಾಡುತ್ತಾ ರಾಜ್ಯ ಬಿಜೆಪಿ ಪಕ್ಷ? ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿದ್ದಾರೆ ಅಂತ ಆಡಳಿತ ಪಕ್ಷ ಕಾಂಗ್ರೆಸ್ ಇದೆ ರೀ. ಕೋಟಿ ಕೇಂದ್ರ ಸರ್ಕಾರದಲ್ಲಿ ನೀವು ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾಗಿ ಬಂದಿದ್ದೀರಾ, ಕಾಂಗ್ರೆಸ್ ಬಂದಿಲ್ಲ. ಆಡಳಿತ ಪಕ್ಷ ಇದ್ದಾಗ ಆಡಳಿತ ಪಕ್ಷದಿಂದ ಪತ್ರ ಬರೆಸಬೇಕು. ಇವರು ಬಿಜೆಪಿ ಜಾರಿಗೆ ತಂದಿದ್ದಾರೆ. ಅದೇ ರೀತಿ ಜಾರಿಗೆ ತಂದ್ರೆ ತಪ್ಪೇನು? ಹಿಂದೆ ಸರ್ಕಾರ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿಯಿಂದನೇ ತಿನ್ಕೊಂಡ್ಬಂದ್ರೆ. ಹಾಗಾಗಿ ಒಟ್ಟಾರೆ ನಾನು ಹೇಳೋದಿಷ್ಟೇ, ಎಲ್ಲಾ ಪಕ್ಷದ ಶಾಸಕರು ಇಷ್ಟೇ, ಅವರು ಕಾನೂನು ಕಾಯ್ದೆ ಅಸೆಂಬ್ಲಿಲಿ ಏನ್ ಮಾಡ್ತಾರೆ ಅದ್ರ ಬಗ್ಗೆ ಇವ್ರಿಗೆ ನಾಲೆಡ್ಜ್ ಇಲ್ಲ. ಖಂಡಿತವಾಗ್ಲು ಬೇಕಾದ್ರೆ ಕೇಳಿ. ಪಾರದರ್ಶಕ ಕಾಯ್ದೆ ಅಂದ್ರೆ ಏನು ಗೊತ್ತಿಲ್ಲ. ಇವರೆಲ್ಲ ಏನ್ ಮಾಡ್ತಾರೆ, ಇದೊಂದು ಬಿಸ್ನೆಸ್. ಹೇಳ್ತೀನಿ ಸರ್, ಹೇಳ್ತೀನಿ ನೋಡಿ ಸರ್, ಬಹಳಷ್ಟು ಶಾಸಕರು ನಮಗ್ ಗೊತ್ತಿದೆ ಇವ್ರು ಯಾಕೆ KRID ಅಲ್ಲಿ ನಿರ್ಮಿತಿ ಕೇಂದ್ರಗಳನ್ನ ಕಾಮಗಾರಿ ಕೊಡ್ತಾರೆ ಅಲ್ವಾ. ಟೆಂಡರ್ ಕರೆದ್ರೆ 20-25% ಕಾಂಪಿಟೇಷನ್ ಆಗಿ ಉಳಿಯುತ್ತೆ ಸರ್ಕಾರಕ್ಕೆ. ಅದ್ಯಾಕೆ ಮಾಡೋದಿಲ್ಲ ಅಲ್ವಾ? ಇದೆಲ್ಲ ಜನರಿಗೂ ಗೊತ್ತಿದೆ. ಹಾಗಾಗಿ ಏನಿದೆ, ಏನು ಆದೇಶಗಳು ಮಾಡ್ತಾರೆ ಪ್ರಾಮಾಣಿಕವಾಗಿ ಅನುಷ್ಠಾನ ಮಾಡಬೇಕು, ಯಾವುದೇ ಸರ್ಕಾರ ಆಗ್ಲಿ ಅಲ್ವಾ. ಈಗ ನೋಡಿ, ಹಿಂದಗಡೆ ಸರ್ಕಾರಗಳು ಕೂಡ ಮುಖ್ಯಮಂತ್ರಿಗಳ ನಗರೋತ್ಥಾನ ಅಂತೇಳಿ ಮಿನಿಮಮ್ 5-10 ಕೋಟಿ ಪ್ಯಾಕೇಜ್ ಮಾಡಬೇಕು ಅಂತ ಇವರೇ ಸರ್ಕಾರನೇ ತೀರ್ಮಾನ ತಗೊಳುತ್ತೆ. ಅದನ್ನೇ ಕಾಂಗ್ರೆಸ್ ಸರ್ಕಾರನೂ ಮಾಡುತ್ತೆ. ಅಂದ್ರೆ ಇವರೆಲ್ಲ ಅಣ್ಣ ತಮ್ಮದಿರು. ಅಂದ್ರೆ ಅರ್ಥ ಏನು ಅಲ್ವಾ? ಪರಿಶಿಷ್ಟರಿಗೆ ಇವ್ರಿಗೆ ಸಂಬಂಧಪಟ್ಟಂಗೆ ಕಾನೂನು ಪ್ರಕಾರ ಮಾಡಬೇಕು ಅನ್ನೋದು ಎಷ್ಟು ಮಟ್ಟಕ್ಕೆ ಕಾಳಜಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇದರಲ್ಲಿ ಗೊತ್ತಾಗ್ತಾ ಇದೆ.